ಅಮೂಲ್ಯವಾಗಿದೆ ಅಂತಾನೆ ಹೇಳಬಹುದು. ನಾಡಿನ ಉದ್ದಗಲಕ್ಕೂ ವಿಜಯದಶಮಿ ಒಂದು ಸಂಭ್ರಮದ ಪರ್ವಕಾಲ. ಭಾರತದ ಅತಿದೊಡ್ಡ ಸಾಮಾಜಿಕ ಸಂಘಟನೆ ಆರ್ಎಸ್ಎಸ್ ಅಂದ್ರೆ 100 ವರ್ಷದ ಹಿಂದೆ 1925ರ ವಿಜಯದಶಮಿ ದಿನದಂದೇ ಸ್ಥಾಪನೆಯಾಗಿತ್ತು. ಲಕ್ಷಾಂತರ ಸ್ವಯಂ ಸೇವಕ ಪತ್ರಕರ್ತರ ತ್ಯಾಗ ಬಲಿದಾನಗಳ ಫಲವಾಗಿ ಸಂಘವು ನಿರಂತರವಾಗಿ ಬೆಳೀತಾ ಇದೆ. ಸಮಾಜವನ್ನ ಒಂದುಗೂಡಿಸುವ ಕಾರ್ಯದಲ್ಲಿ ತೊಡಗಿದೆ. ಸಂಘದ ಶತಾಬ್ದಿಯ ಈ ಶುಭ ಸಂದರ್ಭದಲ್ಲಿ ದೇಶಭಕ್ತ ಪ್ರಜೆಗಳಾದ ನಾವೆಲ್ಲರೂ ಈ ರಾಷ್ಟ್ರ ಕಾರ್ಯದಲ್ಲಿ ಕೈಜೋಡಿಸುವ ಸಂಕಲ್ಪವನ್ನ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಸಂಘದ ಗಣವೇಶವನ್ನ ಧರಿಸಿ ವಿಜಯದಶಮಿ ಉತ್ಸವದಲ್ಲಿ ಭಾಗವಹಿಸೋಣ. ರಾಷ್ಟ್ರದ ಹಿತ ನನ್ನ ಹಿತ ಎಂಬ ಭಾವವನ್ನ ಸದಾ ಜಾಗೃತಗೊಳಿಸೋಣ. ವಿಜಯದಶಮಿ ಉತ್ಸವ ಮತ್ತು ಭವ್ಯ ಪಥಸಂಚಲನ ಭಾನುವಾರ ದಿನಾಂಕ 5 ಅಕ್ಟೋಬರ್ 2025 ಸಂಪದ ಮಧ್ಯಾಹ್ನ 3 ಗಂಟೆಗೆ ಸಂಚಲನ ಪ್ರಾರಂಭವಾಗಿದೆ. ಸಾಯಂಕಾಲ 4:15ರಿಂದ ಶ್ರೀ ಯಲ್ಲಾಲಿಂಗ ದೇವಸ್ಥಾನದಿಂದ ಪಥಸಂಚಲನ ಪ್ರಾರಂಭ ಆಗುತ್ತೆ. ಇನ್ನು ಪಥಸಂಚಲನದ ಮಾರ್ಗ ಯಾವ್ಯಾವುದು ಅಂತ ನೋಡೋದಾದ್ರೆ ಶ್ರೀ ಯಲ್ಲಾಲಿಂಗ ದೇವಸ್ಥಾನದಿಂದ ಬಸ್ ನಿಲ್ದಾಣ, ಕಿಕ್ಕೇರಿ ಓಣಿ, ಗಣಾಚಾರಿ ಓಣಿ, ಅಗಸಿ, ಪರ್ವತ ದೇವರ ದೇವಸ್ಥಾನ, ಶ್ರೀ ವೆಂಕಟರಮಣ ದೇವಸ್ಥಾನ, ಕೋರವೇರ ಓಣಿ, ರಾಂಪುರ ರಸ್ತೆ, ಶ್ರೀ ಹನುಮಾನ ದೇವಸ್ಥಾನ, ಶ್ರೀ ಭವಾನಿ ದೇವಸ್ಥಾನ, ಶ್ರೀ ಅಕ್ಕಮಹಾದೇವಿ ದೇವಸ್ಥಾನ, ಕುಂಬಾರ ಅಗಸಿ, ಅಕ್ಕಿ ರಸ್ತೆ, ಶ್ರೀ ಬಸವೇಶ್ವರ ಕಾಲೇಜು ರಸ್ತೆ ಮಾರ್ಗವಾಗಿ ಕನ್ನಡ ಶಾಲೆ ಮೈದಾನ, ಬಸ್ ನಿಲ್ದಾಣ ಎದುರುಗಡೆ ಮುಕ್ತಾಯವಾಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಕೂಡ ಇರುತ್ತೆ. ಸಾಯಂಕಾಲ 5:15ರಿಂದ ಸಾರ್ವಜನಿಕ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಕನ್ನಡ ಶಾಲೆ ಮೈದಾನ, ಬಸ್ ನಿಲ್ದಾಣ ಎದುರುಗಡೆ ಕಲಕೇರಿ. ಇವರನ್ನ ನೀವು ಸಂಪರ್ಕಿಸಬೇಕಾದಂತಹ ನಂಬರ್ ಕೂಡ ಇಲ್ಲಿದೆ. ಇನ್ನು ಕೋಟಿ ಸವಾಲಿಗೆ ಉತ್ತರ ಒಂದೇ ಹಿಂದೂ ಭಾವದ ಜಾಗರಣ.
ಸಂಪೂರ್ಣ ಜಾರಿಗೆ ಧ್ವಜಾರೋಹಣ ಈ ರೀತಿಯಾದಂತ ಕಾರ್ಯಕ್ರಮ ಒಳಗೊಂಡಿದ್ದು, ಕಾರ್ಯಕ್ರಮದುದ್ದಕ್ಕೂ ಶಾಂತತೆಯಿಂದ ಕುಳಿತು ಈ ಕಾರ್ಯಕ್ರಮವನ್ನು ಶಾಂತತೆಯಿಂದ ಕುಳಿತು ಭಾಗವಹಿಸಿ ಯಶಸ್ವಿಗೊಳಿಸಿದ हरि ओम ಅದೇ ರೀತಿ ಸಂಘದ ಸೂಚನೆ ಮೇರೆಗೆ ಈ ಒಂದು ಆವರಣದಲ್ಲಿ ಭಾಗವಹಿಸಿದ ಸಂಘದ ಸ್ವಯಂ ಸೇವಕರು ಜೊತೆಗೆ ಸಾರ್ವಜನಿಕರು ಕಾರ್ಯಕ್ರಮದ ಉದ್ದಕ್ಕೂ ಯಾರೂ ಚಪ್ಪಾಳೆ ತಟ್ಟುವಂತಿಲ್ಲ. ಕಾರ್ಯಕ್ರಮ ಮುಗಿಯುವವರೆಗೂ ಎಲ್ಲರೂ ಶಾಂತತೆಯಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ವಿನಂತಿಸಿಕೊಳ್ಳುತ್ತೇವೆ. ಕಾರ್ಯಕ್ರಮದ ಸಂಪೂರ್ಣ ವ್ಯವಸ್ಥೆ ಇಂತಿದ್ದು, ಮೊದಲಿಗೆ ವೇದಿಕೆಗೆ ಹಿರಿಯರ ಆಗಮನ, ಅದಾದ ನಂತರ ಧ್ವಜಾರೋಹಣ, ಅದಾದ ನಂತರ ಸ್ವಾಗತ ಮತ್ತು ಪರಿಚಯ, ಅದಾದ ನಂತರ ಅಮೃತ ವಚನ, ಅದಾದ ನಂತರ ವೈಯಕ್ತಿಕ ಗೀತೆ, ಇಂದಿನ ಕಾರ್ಯಕ್ರಮದ ಕುರಿತು ಭಕ್ತಾರರಿಂದ ಭೌತಿಕ ನೆರವೇರುವುದು, ಅದಾದ ನಂತರ ಈ ಕಾರ್ಯಕ್ರಮದ ಅತಿಥಿಗಳ ನುಡಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀಗಳ ಆಶೀರ್ವಚನ, ವಂದನಾರ್ಪಣೆ, ಪ್ರಾರ್ಥನೆ, ಧ್ವಜಾರೋಹಣ, ಈ ರೀತಿಯಾದಂತಹ ವಿಜಯದಶಮಿಯ ನಿಮಿತ್ತವಾಗಿ ಪ್ರತಿ ವರ್ಷ ಆಚರಿಸುವಂತಹ ಒಂದು ಕಾರ್ಯಕ್ರಮ. ಇವತ್ತಿನ ದಿವಸ ಈ ಸಾಯಂಕಾಲದ ಸಂದರ್ಭದಲ್ಲಿ ಕಲಕೇರಿಯಲ್ಲಿ ಈ ದಿವಸ ಮಧ್ಯಾಹ್ನ ಭವ್ಯವಾದಂತಹ ಪಥಸಂಚಲನ, ಘೋಷವಾದ್ಯದೊಂದಿಗೆ ನೂರಾರು ಸಂಖ್ಯೆಯ ಸ್ವಯಂ ಸೇವಕರು ಹೆಜ್ಜೆಯನ್ನ ಇಡುತ್ತಾ ಊರಿನ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನವನ್ನು ಭಗವದ್ಧ್ವಜದೊಂದಿಗೆ ಮಾಡ್ತಾ ಬಂದದ್ದನ್ನು ತಾವೆಲ್ಲ ವೀಕ್ಷಿಸಿದ್ದೀರಿ. ಕಲಕೇರಿಯ ಎಲ್ಲ ಗಲ್ಲಿಗಳಲ್ಲಿ ಎಲ್ಲ ಮಾತಾ ಭಗಿನಿಯರು ಅತ್ಯಂತ ಸಂಭ್ರಮದಿಂದ ಬಣ್ಣ ಬಣ್ಣದ ರಂಗೋಲಿಗಳಿಂದ ಪುಷ್ಪ ವೃಷ್ಟಿಯನ್ನ ಮಾಡುತ್ತಾ ಸ್ವಯಂ ಸೇವಕರನ್ನ ಸ್ವಾಗತಿಸಿದರು. ಪುಟ್ಟ ಪುಟ್ಟ ಬಾಲಕ ಬಾಲಕಿಯರಿಗೆ ನಮ್ಮ ರಾಷ್ಟ್ರದ ವೀರ ವನಿತೆಯರ ಮಹಾಪುರುಷರ ವೇಷಭೂಷಣಗಳನ್ನ ನೂರಾರು ಸಂಖ್ಯೆಯಲ್ಲಿ ತಾಯಂದಿರು ಸಿದ್ಧಗೊಳಿಸಿ ಇಡೀ ಊರಿಗೆ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ. ಆ ಎಲ್ಲ ತಾಯಂದಿರಿಗೆ ನಾನು ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಆರಂಭದಲ್ಲಿ ಕಲಕೇರಿ ಊರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ಪ್ರಾರಂಭ ಆಗಿ ತುಂಬಾ ವರ್ಷಗಳೇ ಆಯಿತು. ನಾನು ಗಮನಿಸಿದಂತೆ ಸುಮಾರು 25 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕ ಕಲಕೇರಿಯಲ್ಲಿದೆ. 2012 ಇಸ್ವಿಯ ಜನವರಿ 27, 28, 29 ಕರ್ನಾಟಕ ಉತ್ತರ ಪ್ರಾಂತದ ಕೇಂದ್ರವಾದಂತಹ ಹುಬ್ಬಳ್ಳಿ ಮಹಾನಗರದಲ್ಲಿ ನಡೆದಂತಹ ಭವ್ಯ ಹಿಂದೂ ಶಕ್ತಿ ಸಂಗಮದಲ್ಲಿ ಕಲಕೇರಿಯ ಯುವಕರು ಸಹ ಪಾಲ್ಗೊಂಡಿದ್ದರು.
ಅದರ ಪ್ರೇರಣೆಯ ಫಲವಾಗಿಯೇ ಅದೇ ವರ್ಷದ ಅಕ್ಟೋಬರ್ನಲ್ಲಿ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬಂದಂತಹ ಕಾರ್ಯಕರ್ತರಿಗೋಸ್ಕರವಾಗಿಯೇ 7 ದಿನಗಳ ಪ್ರಾಥಮಿಕ ಶಿಕ್ಷಣ ವರ್ಗ ಕಲಕೇರಿಯಲ್ಲಿಯೇ ಇಲ್ಲಿಯ ಎಲ್ಲ ಹಿರಿಯರ ಯುವಕರ ಸಾರಥ್ಯದಲ್ಲಿ ನೆರವೇರಿದ್ದು ಸಹ ನನ್ನ ಗಣವೇಶಧಾರಿಗಳು ಕಾರ್ಯಕ್ರಮದ ಉದ್ದಕ್ಕೂ ಯಾರು ಚಪ್ಪಾಳೆ ತಟ್ಟುವಂತಿಲ್ಲ. ಸಾರ್ವಜನಿಕರು ಚಪ್ಪಾಳೆ ತಟ್ಟುವುದು, ಆದರೆ ಸ್ವಯಂ ಸೇವಕರು ಯಾರು ಕಾರ್ಯಕ್ರಮದ ಅಮೃತ ವಚನ, ಅದಾದ ನಂತರ ವೈಯಕ್ತಿಕ ಗೀತೆ,